ಪಚ್ಚ ಕರ್ಪೂರ ಮತ್ತು ಉಪ್ಪು ಬೇಕಾಗಿರೋದು. ಒಂದು ಬಕ್ಸೆ ಉಪ್ಪು ಅವರೇ ತಗೋಬೇಕು, ಅವರೇ ತಗೋಬೇಕು. ಫಸ್ಟು ಎಡಗೈ ಬಲಗೈಯಲ್ಲಿ ಫುಲ್ ಉಪ್ಪು ಕೈ ತುಂಬ ಇಟ್ಕೋಬೇಕು ಫುಲ್ಲು. ಅದ್ರ ಮೇಲೆ ಒಂದು ಪಚ್ಚ ಕರ್ಪೂರ ಇಡಬೇಕು. ಆಮೇಲೆ ಅದನ್ನ 2 ಕೈಗೆ ಈ ಥರ ತಗೋಬೇಕು ಫುಲ್ಲು. ಬೇರೆ ಯಾರು ಎಲ್ಪ್ ತಗೋಬಾರ್ದು, ಬೇರೆ ಯಾರು ಮುಟ್ಲೂಬಾರ್ದು ಅದನ್ನು. ಅದರಲ್ಲೇ ಅವ್ರ ಮುಖ ನೋಡಬೇಕು. ಆಮೇಲೆ ಅವರು ಒಂದು 2 ನಿಮಿಷ 1 ನಿಮಿಷ ಇಟ್ಕೋಬೇಕು. ಇಟ್ಕೊಂಡು ಅವ್ರ ಸಂಕಲ್ಪ ಮಾಡ್ಕೋಬೇಕು. ಯಾವ ಥರ ಸಂಕಲ್ಪ ಮಾಡ್ಕೋಬೇಕು? ನನ್ನಲ್ಲಿರೋ ನೆಗೆಟಿವ್ ಎಲ್ಲ ಹೋಗಲಿ, ನನ್ನಲ್ಲಿ ಏನೇ ದೋಷ ಇರಲಿ, ನೆಗೆಟಿವ್ ಒಂದೇ ಅಲ್ಲ, ವಾಮಾಚಾರ ಪ್ರೇತ ಬಾಧೆ ಏನೇನು ತೊಂದರೆಗಳಿದೆಯೋ ತೊಂದರೆಗಳೆಲ್ಲ ಅದರಿಂದ ಹೋಗಲಿ ಅಂತ ಹೇಳ್ಬಿಟ್ಟು ಅದನ್ನು ಸ್ವಲ್ಪ ಹೊತ್ತು ಅದನ್ನು ನೋಡ್ಕೊಂಡಿದ್ದು ಅದ್ರ ಮೇಲೆ ಪಚ್ಚ ಕರ್ಪೂರ ಒಂದು ಸಣ್ಣಗೆ ಇಟ್ಕೋಬೇಕು, ಅತಿ ಹೆಚ್ಚು ಇಟ್ಕೋಬಾರ್ದು. ಓಕೆ. ಉಪ್ಪು ಮೇಲೆ ಪಚ್ಚ ಕರ್ಪೂರ ಇಡಬೇಕು. ಪಚ್ಚ ಕರ್ಪೂರನ ಅವರೇ ಬತ್ತಿ ಹತ್ತಿಸ್ಕೋಬೇಕು. ಅದು ಹೆಂಗಾಗುತ್ತೋ ನಂಗೆ ಗೊತ್ತಿಲ್ಲ. ಅದು ಬೇರೆಯವ್ರು ಹೆಲ್ಪ್ ತಗೊಳಂಗಿಲ್ಲ. ಇದು ತಗೊಂಡ್ರೆ ನೆಗೆಟಿವ್ ಆಗಲ್ಲ. ಓಕೆ. ಅವ್ರು ಒಂದೇ ಕೈಯಲ್ಲಿ ಮಾಡ್ಕೊಳ್ತಾರ, 2 ಕೈಯಲ್ಲಿ ಮಾಡ್ಕೊಳ್ತಾರ, ಅವ್ರಿಗೆ ಸಂಬಂಧಪಟ್ಟಿದ್ದು. ಪಚ್ಚ ಕರ್ಪೂರ ಒಂದು ಸಣ್ಣ ಪೀಸ್ ಇಟ್ಕೋಬೇಕು. ಆ ಉಪ್ಪು ಮೇಲೆ ಪಚ್ಚ ಕರ್ಪೂರನ ಉರಿಸ್ಬೇಕು. ಆ ಉರಿತಾ ಇರ್ಬೇಕಾದ್ರೆ ಅದನ್ನೇ ನೋಡ್ಬೇಕು. ಮತ್ತೆ ಅವ್ರ ಮನಸ್ಸಲ್ಲಿ ಬೇಡ್ಕೋಬೇಕು ನೆಗೆಟಿವ್ ಎಲ್ಲ ಹೋಗ್ಲಿ ಅಂತ. ಅದನ್ನ ಮಾಡಿ ಅದು ಕರ್ಪೂರ ಪಚ್ಚ ಕರ್ಪೂರನೇ ಉರಿಸ್ಬೇಕು, ನಾರ್ಮಲ್ ಕರ್ಪೂರ ಉರಿಸ್ಬಾರ್ದು. ಓಕೆ. ಅದನ್ನ ಉರಿಸಿ ಅದೆಲ್ಲ ಉರಿದಿದ್ದಾದ್ಮೇಲೆ ಅದನ್ನ ತಗೊಂಡೋಗಿ ಒಂದು ಬಕೆಟಲ್ಲಿ, ಯಾವ್ದು ಪಾತ್ರೆ ಎಲ್ಲ ಬಕೆಟೆಲ್ಲ ನೀರಲ್ಲಿ ಹಾಕ್ಬೇಕು. ಆ ಉಪ್ಪನ್ನ ಅದು ಕರ್ಗೋವರೆಗೂ ಇದ್ದು ಅದು ಯಾರು ತುಳಿದಿದ್ದ ಜಾಗದಲ್ಲಿ ಹಾಕ್ಬೇಕು. ಯಾವ್ದಾದ್ರು ಒಂದು ಗಿಡಕ್ಕೋ ಮರಕ್ಕೋ ತೆಂಗಿನ ಮರ ಏನೇ ಇರಲಿ, ಇಲ್ಲ ಯಾರು ಓಡಾಡ್ದಿದ್ದ ಜಾಗದಲ್ಲಿ ಕಾಲಲ್ಲಿ ತುಳಿಬಾರ್ದು. ಅದನ್ನ ಅಂತ ಜಾಗದಲ್ಲಿ ತಗೊಂಡೋಗಿ ಅದನ್ನ ನೀರನ್ನ ಹಾಕ್ಬಿಡ್ಬೇಕು. ಮೈಯಲ್ಲಿ ಇದನ್ನ ಪ್ರತಿ ಭಾನುವಾರ ಮಾಡ್ಕೊಳ್ತಾ ಬರ್ಲಿ. ಒಂದು 3 ರಿಂದ 5 ಭಾನುವಾರದಲ್ಲಿ ಅವ್ರಿಗೆ ಚೇಂಜಸ್ ಕಾಣುತ್ತೆ. ಯಾವುದೇ ಒಂದು ಹಾರ್ಡ್ವೇರ್ ಶಾಪ್ ಇರಲಿ, ಯಾವುದೇ ಬಿಸ್ನೆಸ್ ಇರಲಿ ಸರ್, ಫಸ್ಟ್ ಅವ್ರು ಇಟ್ಟಿರೋ ನೇಮಲ್ಲಿ ಬಿಸ್ನೆಸ್ ಆಗ್ತಾ ಇದೆ ಅಂತ ಚೆಕ್ ಮಾಡ್ತೀನಿ. ಅದನ್ನ ಪಿರಮಿಡ್ ಹಾಕಿ ಚೆಕ್ ಮಾಡಬೇಕು. ಆ ನೇಮ್ ಏನಾದರೂ ಕೆಟ್ಟಿದ್ರೇನೆ ತುಂಬಾ ಜನಕ್ಕೆ ನೇಮ್ ಇಡ್ತಾರಲ್ಲ, ಆ ನೇಮ್ ತುಂಬಾ ಕೆಟ್ಟಿರುತ್ತೆ ಸರ್. ಅವ್ರಿಗೇನೋ ಇಷ್ಟ, ಅವ್ರ ಮನೆ ದೇವರು, ಅವ್ರಿಗೆ ಇಷ್ಟವಾದ ದೇವರು, ಅವ್ರ ಮಕ್ಕಳ ಹೆಸರು, ತಂದೆ ತಾಯಿ ಹೆಸರು, ಏನೋ ಅವ್ರಿಗೆ ಇಷ್ಟ ಬಂದಿದ್ದು ಅವ್ರು ಇಟ್ಟಿರ್ತಾರೆ. ಬಟ್ ಅದರಲ್ಲಿ ಬಿಸ್ನೆಸ್ ಆಗ್ತಾ ಇರಲ್ಲ ಆ ಹೆಸರುಗಳಲ್ಲಿ. ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ವೀಕ್ಷಕರೇ. ರಮೇಶ್ ಶರ್ಮಾ ಅವ್ರ ಕಡೆಯಿಂದ ಒಬ್ರು ರಿಸಲ್ಟ್ ಪಡೆದವ್ರು ಮಾತಾಡ್ತಾವ್ರೆ. ನಮಸ್ಕಾರ ಸರ್. ಸರ್ ನಮಸ್ತೆ ಸರ್. ಆರಾಮಿದ್ದೀರಾ? ಚೆನ್ನಾಗಿದೆ ಸರ್, ನೀವು ಚೆನ್ನಾಗಿದ್ದೀರಾ ಸರ್? ನಾವು ಆರಾಮಿದ್ದೀವಿ. ಏನೆಲ್ಲ ನೀವು ರಮೇಶ್ ಶರ್ಮಾ ಅವ್ರ ಕಡೆಯಿಂದ ಬೆನಿಫಿಟ್ ಆಯಿತು, ಒಳ್ಳೇದಾಗೈತೆ? ಹೌದು ಸರ್, ಹೌದು, ತುಂಬಾ ಒಳ್ಳೇದಾಗಿದೆ ಸರ್ ನಮ್ಗೆ. ಹೇಳಿ ಸರ್, ಏನೆಲ್ಲ ಒಳ್ಳೇದಾಯ್ತು? ಸರ್ ನಮ್ಗೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಸ್ವಲ್ಪ ಫೈನಾನ್ಸಿಯಲ್ಲಿ ತುಂಬಾ ಇದಾಗ್ತಾ ಇತ್ತು. ಆಮೇಲೆ ಬಿಸ್ನೆಸ್ ಎಲ್ಲ ಲಾಸ್ ಆಗ್ತಾ ಇತ್ತು. ಆಮೇಲೆ ಮನೆಯಲ್ಲಿ ಹೆಲ್ತ್ ಇಶ್ಯೂಸ್, ಆಮೇಲೆ ನಮಗೂ ಕೂಡ ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಗ್ತಾ ಇತ್ತು. ಅಂದ್ರೆ ಯಾವ್ದೇ ಕೆಲಸ ಮಾಡಿದ್ರು ಕೂಡ ಫೇಲ್ಯೂರ್ ಆಗ್ತಾ ಇತ್ತು ಸರ್. ಓಕೆ. ಆತರ ಇದ್ದಾಗ ಏನಾಯ್ತು, ಸರ್ಗೆ ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ. ಅಂದ್ರೆ ನಾನು ತುಂಬಾ ದುಡ್ಡು ಕಳ್ಕೊಂಡಿದೀನಿ ಸರ್, ಸುಮಾರು ಜನ ಹತ್ರ ಹೋಗಿದ್ದೀನಿ. ಬಟ್ ಸರ್ ಹತ್ರ ಹೋದಾಗ ಕೂಡ ನನಗೇನ್ ಅಂತ ಅಂದ್ರೆ ಆ ಹೋಪ್ಸ್ ಇಟ್ಕೊಂಡು ಹೋಗಿರ್ಲಿಲ್ಲ. ಏನಾಗುತ್ತೆ ಇದೊಂದ್ಸಲ ಟ್ರೈ ಮಾಡೋಣ ಅಂತ ಸರ್ ಹತ್ರ ಹೋಗಿದ್ದು ನಾನು. ಯಾಕಂದ್ರೆ ತುಂಬಾ ಜನಗಳ ಹತ್ರ ಹೋಗಿ, ಈಗ ಗೊತ್ತಲ್ಲ ಸರ್, ಏನೋ ಹೋಗ್ತಿವಿ, ಅವ್ರೇನು ಮಾಡ್ತಾರೆ, ನಮ್ಗದು ವರ್ಕೌಟ್ ಆಗ್ಲಿಲ್ಲ. ಬಟ್ ಸರ್ ಹತ್ರ ಹೋದಾಗ ಅವ್ರು ಹೇಳಿದ್ರು, ಸರ್ ಇಲ್ಲ ಈ ತರ ಮಾಡಿ ಅಂತ ಹೇಳಿದ್ರು. ಇದೊಂದ್ಸಲ ಟ್ರೈ ಮಾಡಿಬಿಡೋಣ ಅಂತ ಕೊನೆ ಆಪ್ಷನ್ ಇಟ್ಕೊಂಡು ಸರ್ ಹತ್ರ ಹೋಗಿದ್ದು ನಾನು. ಆಮೇಲೆ ಅವ್ರು ಸರ್ ಒಂದೊಂದಾಗಿ ಹೇಳ್ತಾ ಹೋದ್ರು ಸರ್. ಈಗ ನಂದು ಯಾಕಂದ್ರೆ ಏನೋ ಬ್ಲಾಕ್ ಮ್ಯಾಜಿಕ್ ಇದಾಗಿತ್ತು ಅದು ಅಂತ ಹೇಳಿದ್ರು. ಬಟ್ ನನಗೆ ಅದೇನಾಗಿತ್ತು ಅಂದ್ರೆ ಏನೇ ಮಾಡಿದ್ರು ಫೇಲ್ಯೂರ್ ಆಗ್ತಾ ಇತ್ತು ಸರ್. ಫಸ್ಟ್ ಏನೇ ಮಾಡಿದ್ರು ಫೇಲ್ಯೂರ್ ಆಗ್ತಾ ಇತ್ತು. ಮನೆಯಲ್ಲಿ ಎಲ್ಲಾನು ನೆಗೆಟಿವ್ ಇದು ಕಾಡ್ತಾ ಇತ್ತು. ಆಮೇಲೆ ಹೆಲ್ತ್ ಇಶ್ಯೂಸ್ ತುಂಬಾ ಮನೇಲಿ, ಮಕ್ಕಳಿಗೂ ಕೂಡ ವೈಫ್ ಕೂಡ ಆಗ್ತಾ ಇತ್ತು. ಹಾಗಿದ್ದಾಗ ಸರಿ ಈ ತರ ಆಗ್ತಾ ಇದೆ, ಬಿಸ್ನೆಸ್ ಅಲ್ಲಿ ಟೋಟಲ್ ಲಾಸ್ ಆಗಿದೆ ಈಗ ಅಂತ ಹೇಳಿದಾಗ ಅವರು ನನಗೆ ಒಂದು ಬಿಸ್ನೆಸ್ ಕಿಟ್ ಕೊಟ್ರು. ಮತ್ತೆ ಆಮೇಲೆ ಏನ್ ಮಾಡಿದ್ರು, ನೆಗೆಟಿವ್ ಎನರ್ಜಿಗೆ ಒಂದು ಕಿಟ್ ಕೊಟ್ಟಿದ್ರು ಸರ್ ಮನೇಲಿ ಖರ್ಚಿಗೆ. ಅದಾದ್ಮೇಲೆ ಬ್ಲಾಕ್ ಮ್ಯಾಜಿಕ್ ರಿಮೂವ್ ಮಾಡಿ ಕೊಟ್ರು ನನಗೆ. ಬ್ಲಾಕ್ ಮ್ಯಾಜಿಕ್ ರಿಮೂವ್ ಮಾಡಿ ಕೊಟ್ಮೇಲೆ ನಿಮ್ಗೆ ಬಿಸ್ನೆಸ್ ಒಂದೊಂದಾಗಿ ಇಂಪ್ರೂವ್ಮೆಂಟ್ ಆಯ್ತು. ಆಮೇಲೆ ಒಂದ್ 3 months ಆದ್ಮೇಲೆ ಸರ್ಗೆ ಕಾಲ್ ಮಾಡಿದ್ರು, ಸರ್ ಈ ತರ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗಿದೆ ನಿಮ್ಮಿಂದ ಅಂತ. ಹಾ ಸರ್, ಹೌದಾ, ಓಕೆ, ಚೆನ್ನಾಗಿ ಹೆಂಗೆ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಏನ್ ಬಿಸ್ನೆಸ್ ಸರ್ ಮಾಡೋದು ನೀವು? ಸರ್ ಒಂದು ಹಾರ್ಡ್ವೇರ್ ಶಾಪ್ ಇದೆ ಸರ್. ಹಾರ್ಡ್ವೇರ್ ಶಾಪ್. ಓಕೆ. ಹಾ ಸರ್. ಸಾಲಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ, ಯಾವ್ದು ಬಿಸ್ನೆಸ್ ಆಗ್ತಾ ಇರ್ಲಿಲ್ಲ. ಅದರಲ್ಲಿ ಇವಾಗ ಕಾಂಪಿಟೇಷನ್ ಅಲ್ವಾ ಸರ್, ನಿಮ್ಗಂತೂ ಗೊತ್ತಿದೆ ಕಾಂಪಿಟೇಷನ್ ಹೇಗಿದೆ ಅಂತ. ಬಟ್ ಆ ಕಾಂಪಿಟೇಷನ್ ಅಲ್ಲಿ ಬಟ್ ಇವಾಗ ಹೆಂಗ್ ಆಗ್ತಾ ಇದೆ ಅಂದ್ರೆ, ಒಳ್ಳೆ ನನ್ ಸಾಲ ಎಲ್ಲ ತೀರ್ಸ್ಕೊಂಡು ಒಂದ್ ಸ್ವಲ್ಪ ಅಲ್ಪ ಸ್ವಲ್ಪ ಅರ್ನ್ ಮಾಡಿದೀನಿ ಸರ್ ಇವಾಗ. ಅದೊಂಥರ ಸರ್ ಹತ್ರ ಹೋಗಿ ಅದೆಲ್ಲ ಮಾಡ್ಸ್ಕೊಂಡ್ಮೇಲೆ ಒಂಥರ ಅದು ಮಿರಾಕಲ್ ಅಂತ ಅನ್ಸಿತ್ತು. ಸೂಪರ್ ಸೂಪರ್. ಬಿಸ್ನೆಸ್ ಕಿಟ್ ಕೊಟ್ರು. ಆಮೇಲೆ ಬ್ಲಾಕ್ ಮ್ಯಾಜಿಕ್ ಎಲ್ಲ ರಿಮೂವ್ ಮಾಡಿ ಕೊಟ್ಮೇಲೆ ನಮಗೂ ಅಂತ ಇವಾಗ ಯಾರಿಗೂ ಹೆಲ್ತ್ ಇಶ್ಯೂಸ್ ಇಲ್ಲ ಸರ್ ಮನೆಯಲ್ಲಿ. ನಾವೇನಿಲ್ಲ ಅಂದ್ರೆ ಪ್ರತಿ ತಿಂಗಳು ಒಂದ್ 5,000 ರೂಪಾಯಿ ಹೋಗಿ ಹಾಸ್ಪಿಟ್ಲಿಗೆ ಹಾಕ್ತಿರ್ತಾ ಇದ್ದೀವಿ. ಓಕೆ. ಹೆಲ್ತ್ ಇಶ್ಯೂಗಳು ಜಾಸ್ತಿ ಇತ್ತು ಸರ್, ಮಕ್ಕಳಿಗೆ, ನನ್ಗೆ, ನನ್ನ ವೈಫ್ಗೆ
ಹೆಲ್ತ್ ಇಶ್ಯೂಸ್ ತುಂಬಾ ಇದು. ಒಬ್ರಿಗೆ ಯಾರಿಗಾದ್ರೂ ಕಡಿಮೆ ಆದ್ರೆ ಮತ್ತೆ ಯಾರಿಗೋ ಮತ್ತೆ ಹಾಸ್ಪಿಟಲ್ ಕಂಟಿನ್ಯೂ ಇದ್ದಂಗಿತ್ತು ಅದು. ಬಟ್ ಇವಾಗ ಹಾಸ್ಪಿಟಲ್ ಏನಿಲ್ಲ ಸರ್, ಯಾವ್ದು ಸಮಸ್ಯೆ ಇಲ್ಲ. ಮನೆಯಲ್ಲಿ ಆರೋಗ್ಯ ಚೆನ್ನಾಗಿದೆ, ಬಿಸ್ನೆಸ್ ಕೂಡ ಚೆನ್ನಾಗಿ ನಡೀತಾ ಇದೆ. ಇವಾಗ ಹ್ಯಾಪಿ ಆಗಿದೀವಿ ಸರ್. ಮನೆ ವಾತಾವರಣ, ಮೈಂಡ್ ಸೆಟ್ ಇದೆಲ್ಲ ಹೇಗಿದೆ ಸರ್? ಮುಂಚೆ ಏನಾಗ್ತಾ ಇತ್ತು ಅಂದ್ರೆ ಎಲ್ಲದಕ್ಕೂ ಡಿಪೆಂಡ್ ಅಪಾನ್ ಫೈನಾನ್ಸಿಯಲ್ ಸರ್. ಫೈನಾನ್ಸಿಯಲಿ ಕರೆಕ್ಟ್ ಆಗಿದ್ರೆ ಎಲ್ಲಾನು ಚೆನ್ನಾಗಿರುತ್ತೆ. ಬಟ್ ನಾವು ಫೈನಾನ್ಸಿಯಲಿ ವೀಕ್ ಆಗ್ತಾ ಇದ್ದೀವಿ. ಆಮೇಲೆ ಮನೆಯಲ್ಲಿ ಸಣ್ಣ ಪುಟ್ಟ ಜಗಳ, ಮತ್ತೆ ಆಮೇಲೆ ಫೈನಾನ್ಸಿಯಲ್ ವಿಚಾರದಲ್ಲಿ ಆಗಿರ್ಲಿ, ಈ ಹೆಲ್ತ್ ಇಶ್ಯೂಸ್ ಅಲ್ಲಿ ಅದೇ ಪ್ರಾಬ್ಲಮ್, ಅದೇ ಯೋಚನೆ ಆಗಿತ್ತು ಬರೇ. ಬಟ್ ಈಗ ಅದೆಲ್ಲ ಇದಾದ್ಮೇಲೆ ಫೈನಾನ್ಸಿಯಲ್ ಬಂದ್ಮೇಲೆ ಎಲ್ಲ ಇದಾಗುತ್ತಲ್ಲ ಸರ್. ಅದೇ ಏನಂತಾರಂದ್ರೆ ದುಡ್ಡು ಬಂದಾಗ 95% ಅದೇ ಸಾಲ್ವ್ ಮಾಡುತ್ತಂತೆ. ಆತರ ಇದ್ದಾಗ ನಮ್ಗೆಲ್ಲ ಕರೆಕ್ಟ್ ಆಗಿ ಹೋಗ್ಬಿಡ್ತು. ಈಗ ದುಡ್ಡಿಲ್ಲ ಅಂದ್ರೇನೆ 95% ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಬಟ್ ದುಡ್ಡಿದ್ದಾಗ ಅದೇ 95% ಪ್ರಾಬ್ಲಮ್ ಸೊಲ್ಯೂಷನ್ ಆಗುತ್ತೆ. ಸೊ ವ್ಯವಹಾರಗಳು ಚೆನ್ನಾಗಿ ಕುದುರವೆ, ಸಂಪಾದನೆ ಬಂದೈತೆ, ಹಾಗಾಗಿ ನಿಮ್ಗೆ ಬ್ಯಾಲೆನ್ಸ್ ಎಲ್ಲ ಸರಿ ಹೋಗಿತ್ತು, ಸಾಲ್ವ್ ಆಯ್ತು. ಹೌದು ಸರ್, ಹೌದೌದು. ಅದು ದುಡ್ಡು ಬಂದ್ಮೇಲೆ ಆಮೇಲೆ ಬಿಸ್ನೆಸ್ ಎಲ್ಲ ಇಂಪ್ರೂವ್ಮೆಂಟ್ ಆದ್ಮೇಲೆ ನಮ್ಗೆ ಒಂಥರ ಉತ್ಸಾಹ ಸರ್ ಬಿಸ್ನೆಸ್ ಅಲ್ಲಿ ಇದಾಗ್ಲಿ. ಯಾಕಂದ್ರೆ ಲಾಸ್ ಆದಾಗ ಎವ್ರಿಡೇ ಅದೇ ಯೋಚನೆ ಆಗ್ಬಿಟ್ಟಿತ್ತು. ಮನೆಯಲ್ಲಿ ಅದೇ ಟೆನ್ಷನ್ ಅಲ್ಲೇ ಬರೋದು, ಅವ್ರ ಜೊತೆ ಅವ್ರಿಗೂ ರೇಗಾಡೋದು, ಈ ತರ ಮಾಡ್ತಾ ಇದ್ವಿ. ಬಟ್ ಇವಾಗ ಫುಲ್ ಎಲ್ಲ ಸಕ್ಸಸ್ ಆಗಿದೆ ಸರ್. ಸಾಲನು ಎಲ್ಲ ಇದಾಗಿದೆ, ಸಾಲ ಮುಚ್ಚಿದೀವಿ. ಇವಾಗ ಒಂದ್ ಸ್ವಲ್ಪ ಅರ್ನ್ ಕೂಡ ಆಗಿದೆ. ಸರ್ಗು ನಾನು ಲಾಸ್ಟ್ 3 months ಇದಾದಾಗ ಅವ್ರು ಕೊಟ್ಟು 3 months ಗೆ ನಾನು ಕಾಲ್ ಮಾಡಿದ್ದೆ ಸರ್. ಅವ್ರು ಹೇಳಿದ್ರು ಇಷ್ಟು ಟೈಮಿಗೆ ಒಂದ್ ಸ್ವಲ್ಪ ನಿಮ್ದು ಇದೆ, ವೇಟ್ ಮಾಡಿ ಒಳ್ಳೇದಾಗುತ್ತೆ ಅಂತ ಇದ್ರು. ಅವ್ರ ಏನ್ ಟೈಮ್ ಕೊಟ್ಟಿದ್ರು ಆ ಟೈಮ್ ತನಕ ಎಲ್ಲ ಇದಾಯ್ತು ಸರ್, ರಿಕವರಿ ಆಯ್ತು. ತುಂಬಾ ನಿಮ್ಗಂತೂ ಹ್ಯಾಪಿ ಇದ್ದೀರಾ ಸರ್? 100% ಫುಲ್ ಹ್ಯಾಪಿ ಸರ್. ಸೂಪರ್ ಸರ್, ಒಳ್ಳೇದಾಗ್ಲಿ. ಎಲ್ಲಿರೋದು ನಿಮ್ದು ಹಾರ್ಡ್ವೇರ್ ಶಾಪ್ ಸರ್? ಅಲ್ಲ, ಇಲ್ಲಿ ಬೆಂಗಳೂರಲ್ಲಿ ಒಂದಿದೆ. ಅಂದ್ರೆ ನಮ್ದು ಒಂದ್ 2-3 ಬ್ರಾಂಚಸ್ ಇದೆ ಸರ್. ಸರ್ ಹುಬ್ಳಿಯಲ್ಲಿ ಇದೆ, ಅಲ್ಲ ಆಮೇಲೆ ಬೆಂಗಳೂರಲ್ಲಿ ಇದೆ. ಅಂದ್ರೆ ಈಗ ಏನ್ ಮಾಡಿದೀವಿ ಅಂದ್ರೆ ಒಂಥರ ಇದು ಡಿಸ್ಟ್ರಿಬ್ಯೂಟರ್ ಇದು ಮಾಡ್ತಾ ಇದೀವಿ ಮಟೀರಿಯಲ್ ಗಳನ್ನ. ನಮ್ದೇ ಅಂತ ಅಲ್ಲೆಲ್ಲ ಒಂದು ಸ್ಟೋರ್ ಗಳನ್ನ ಓಪನ್ ಮಾಡ್ತಾ ಇದೀವಿ ಮೇನ್ ಏರಿಯಾಗ. ಹಾ ಸರ್, ಮುಂಚೆ ಎಲ್ಲ ಒಂದೇ ಇತ್ತು. ಬಟ್ ಇವಾಗ ಅದನ್ನ ಏನ್ ಮಾಡ್ತಾ ಇದೀವಿ, ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೀವಿ. ಬೆಳೆಸ್ತಾ ಇದೀರಾ ಬಿಸ್ನೆಸ್? ಹೌದು ಸರ್, ಹೌದೌದು. ಈಗ ಏನಾಗುತ್ತೆ ಅಂದ್ರೆ ಹೆಂಗಿದ್ರು ಮಟೀರಿಯಲ್ ಪರ್ಚೇಸ್ ಮಾಡಿರ್ತೀವಲ್ವಾ, ಅದನ್ನ ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಅಲ್ಲೂ ಕೂಡ ಕಸ್ಟಮರ್ ಗೆ ಎಲ್ಲ ಅನುಕೂಲ ಆಗುತ್ತೆ ಅನ್ನೋದಕ್ಕೆ ಎಲ್ಲ ಕಡೆ ಬ್ರಾಂಚಸ್ ಗಳನ್ನ ಓಪನ್ ಮಾಡ್ತಾ ಇದೀವಿ ಸರ್ ಇವಾಗ. ಸೂಪರ್ ಸರ್, ಸಕ್ಸಸ್ ಆಗ್ಲಿ, ಇದೇ ತರ ನೀವು ಇನ್ನೂ ಬೆಳೀಲಿ, ಒಳ್ಳೇದಾಗ್ಲಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ, ನಮಸ್ಕಾರ. ನಮಸ್ತೆ ಸರ್, ನಮಸ್ತೆ. ಸೊ ಏನು ಇವ್ರದ್ದು ಯಾವ ಥರ ನೀವು ಪರಿಹಾರ ಕೊಟ್ಟಿದ್ದು? ಅದೇ ಫೋನ್ ಮಾಡಿದ್ರು, ಬಿಸ್ನೆಸ್ ಎಲ್ಲ ಲಾಸ್ ಆಗಿದೆ, ನಮ್ಮದು ಒಂದು ಹಾರ್ಡ್ವೇರ್ ಶಾಪ್ ಇದೆ ಅಂತ ಹೇಳಿದರು, ಹುಬ್ಳಿ ಅಂತ ಹೇಳಿದರು. ಆಮೇಲೆ ಬೆಂಗಳೂರಲ್ಲೂ ಒಂದು ಶಾಪ್ ಇದೆ, ಅದು ಅಷ್ಟಕ್ಕಷ್ಟೇ ನಡೀತಾ ಇದೆ ಅಂತ ಹೇಳಿದರು. ಆಮೇಲೆ ನಾನು ನಾರ್ಮಲಾಗಿ ಯಾರಾದರೂ ಬಿಸ್ನೆಸ್ ಲಾಸ್ ಇದ್ದರೆ ಫಸ್ಟ್ ಅವ್ರದ್ದು ಜಾತಕ ಜೀವನ ನೋಡ್ತೀವಿ ಫಸ್ಟು. ತುಂಬ ಜನ ಹೇಳ್ತಾರೆ ನಮ್ಮದು ಡೇಟ್ ಆಫ್ ಬರ್ತ್ ಇಲ್ಲ, ನಮ್ಮ ತಂದೆ ತಾಯಿ ಬರ್ದಿಟ್ಟಿಲ್ಲ ಅಂತ. ನನ್ನ ಜ್ಞಾನಕ್ಕೆ ಯಾವ ಡೇಟ್ ಆಫ್ ಬರ್ತ್ ಏನು ಬೇಕಾಗಲ್ಲ ಸರ್. ಅವರು ಯಾರೋ ಫೋನ್ ಮಾಡಿದ್ರು, ಅವ್ರ ಸಮಸ್ಯೆ ಏನಿದೆ ಹೇಳಿದೆ. ಆಮೇಲೆ ಇನ್ನೂ ಸ್ವಲ್ಪ ಏನೋ ಪ್ರಾಬ್ಲಮ್ ಇದೆ ಅಂದರು. ಸರಿ, ಒಂದು ಫೋಟೋ ಕಳಿಸಿ, ಒಂದು ಸೆಲ್ಫಿ ಫೋಟೋ ಇಡ್ದೆ ಅಂತ ನೋಡಿದೆ. ಅವ್ರಿಗೆ ಬ್ಲ್ಯಾಕ್ ಮ್ಯಾಜಿಕ್, ನೆಗೆಟಿವ್ ಎನರ್ಜಿ ಅತಿ ಹೆಚ್ಚು ಕಾಡ್ತಾ ಇತ್ತು. ಅದರಿಂದ ಅದಕ್ಕೆ ಫಸ್ಟು ಬಿಸ್ನೆಸ್ಗೆ ಫಸ್ಟ್ ಸರಿ ಮಾಡಿಕೊಟ್ಟೆ. ಅವರು ಇಟ್ಟಿರೋ ನೇಮ್ ಸಮೇತ ಚೆಕ್ ಮಾಡಬೇಕು. ಯಾವುದೇ ಒಂದು ಹಾರ್ಡ್ವೇರ್ ಶಾಪ್ ಇರಲಿ, ಯಾವುದೇ ಬಿಸ್ನೆಸ್ ಇರಲಿ ಸರ್, ಫಸ್ಟ್ ಅವ್ರು ಇಟ್ಟಿರೋ ನೇಮಲ್ಲಿ ಬಿಸ್ನೆಸ್ ಆಗ್ತಾ ಇದೆ ಅಂತ ಚೆಕ್ ಮಾಡ್ತೀನಿ. ಅದನ್ನ ಪಿರಮಿಡ್ ಹಾಕಿ ಚೆಕ್ ಮಾಡಬೇಕು. ಆ ನೇಮ್ ಏನಾದರೂ ಕೆಟ್ಟಿದ್ರೇನೆ, ತುಂಬಾ ಜನಕ್ಕೆ ನೇಮ್ ಇಡ್ತಾರಲ್ಲ, ಆ ನೇಮ್ ತುಂಬಾ ಕೆಟ್ಟಿರುತ್ತೆ ಸರ್. ಅವ್ರಿಗೇನೋ ಇಷ್ಟ, ಅವ್ರ ಮನೆ ದೇವರು, ಅವ್ರಿಗೆ ಇಷ್ಟವಾದ ದೇವರು, ಅವ್ರ ಮಕ್ಳ ಹೆಸರು, ತಂದೆ ತಾಯಿ ಹೆಸರು, ಏನೋ ಅವ್ರಿಗೆ ಇಷ್ಟ ಬಂದಿದ್ದು ಅವ್ರು ಇಟ್ಟಿರ್ತಾರೆ. ಬಟ್ ಅದರಲ್ಲಿ ಬಿಸ್ನೆಸ್ ಆಗ್ತಾ ಇರಲ್ಲ ಆ ಹೆಸರುಗಳಲ್ಲಿ. ಅದನ್ನ ಫಸ್ಟ್ ಮೇನ್ ಆಗಿ ಚೆಕ್ ಮಾಡಬೇಕು. ಮತ್ತೆ ಅವ್ರ ಮೊಬೈಲ್ ನಂಬರು, ಗಾಡಿ ನಂಬರು, ಮತ್ತೆ ಅವ್ರ ಜೀವನ ಜಾತಕ ಎಲ್ಲ ನೋಡ್ಬೇಕು. ಬೇಸಿಕ್ ಪ್ರಾಬ್ಲಮ್ ಇದೆ ಹೊರಗಡೆ ಬರೋದಕ್ಕೆ ಇವುಗಳಿಗೆಲ್ಲ ಪರಿಹಾರ ಕೊಡ್ತೀವಿ. ಅದು ಬಿಟ್ಟು ನೆಗೆಟಿವ್ ಎನರ್ಜಿ, ಬ್ಲಾಕ್ ಮ್ಯಾಜಿಕ್, ಈ ತರ ಏನಾದ್ರು ವಾಮಾಚಾರ, ಪ್ರೇತ ಬಾಧೆ ಏನಾದ್ರೂ ಇದ್ರೆ ಅದನ್ನ ರಿಮೂವ್ ಮಾಡಿ ಅದಕ್ಕೊಂದು ತಾಯ್ತ ಮತ್ತೆ ಅದಕ್ಕೆ ಪರಿಹಾರ ಕೊಡ್ತೀವಿ. ಅದ್ರ ಜೊತೆಗೆ ಮನೆಗೆ ಒಂದು ವಾಸ್ತು ಕಿಟ್ಟು ಅದನ್ನ ಕೊಡ್ತೀವಿ. ಮೇನ್ ಆಗಿ ಬಿಸ್ನೆಸ್ ಕಿಟ್ ಅಂತ ಒಂದು ಕೊಡ್ತೀವಿ. ಅದು ನೋಡಕ್ ತುಂಬಾ ಸಿಂಪಲ್ ಆಗಿರುತ್ತೆ. ಅದೇನು ಹೇಳ್ತಾರಲ್ವಾ, ಕೀರ್ತಿ ಚಿಕ್ಕ ಮೂರ್ತಿ ಚಿಕ್ಕದು, ಕೀರ್ತಿ ದೊಡ್ಡದು, ಅದು ನಮ್ದು ಐಟಮ್ಸ್. ಆ ತರ ಬಿಸ್ನೆಸ್ ಕಿಟ್ ಒಂದು ಕೊಡ್ತೀವಿ. ಅದು ಕೊಟ್ಟು ಅಲ್ಲಿ ಅಳವಡಿಸಿ ಅದಕ್ಕೊಂದು ಕೆಲವರು ನಮ್ಮ ಹತ್ರ ಏನೇ ಒಂದು ಸಣ್ಣ ಪರಿಹಾರ ತಗೊಂಡ್ರು, ಒಂದು ಸಣ್ಣ ಪೂಜೆ ಮಾಡಿಸಿ ಒಂದು ತಾಯ್ತ ತಗೊಂಡ್ರು ಅದಕ್ಕೆ ಸಪ್ರೇಟ್ ಆಗಿ ಪರಿಹಾರ ಇರುತ್ತೆ. ಜೀವನ ಜಾತಕ ನೋಡಿ ಕೊಡೋದೇ ಬೇರೆ ಪರಿಹಾರ. ಈ ಪೂಜೆ ಪುನಸ್ಕಾರಗಳು ಮಾಡಿದಾಗ ಇದಕ್ಕೆ ಬೇರೆ ಪರಿಹಾರಗಳು, ಬೇರೆ ಐಟಮ್ಸ್ ಇರುತ್ತೆ. ಆ ಪರಿಹಾರಗಳೆಲ್ಲ ಒಟ್ಟಿಗೆ ಮಾಡ್ಕೋಬೇಕು ಇವರು. ಹಿಂದೆ ಮುಂದೆ ಆದ್ರೂ ಪರವಾಗಿಲ್ಲ, ನಾನು ಹೇಳಿದ್ದು ಸೀರಿಯಲ್ ನಂಬರ್ 1 by 1 ಮಾಡಿಲ್ಲ ಅಂದ್ರೂ ಮುಂದೆ ಹಿಂದೆ ಆದ್ರೂ ಪರವಾಗಿಲ್ಲ, ಬಟ್ ಕೊಟ್ಟಿರೋ ಪರಿಹಾರ ಪರಿಪೂರ್ಣವಾಗಿ ಮಾಡ್ಕೋಬೇಕು ಇವರು. ಮಾಡ್ಕೊಂಡಾಗ ಕಣ್ ಮುಂದೆ ರಿಸಲ್ಟ್ ಸಿಗುತ್ತೆ. ಬಿಸ್ನೆಸ್ ತುಂಬಾ ಸಾಲಕ್ಕೆ ಸಿಕ್ಕಾಕೊಂಡಿದ್ರು, ಬಿಸ್ನೆಸ್ ಕಿಟ್ ಎಲ್ಲ ಕೊಟ್ಟು ಅವ್ರಿಗೆ ಸರಿ ಮಾಡ್ಕೊಟ್ವಿ. ಒಂದ್ 3-4 ತಿಂಗಳಲ್ಲಿ ಎಲ್ಲ ಸರಿ ಹೋಯ್ತು ಅವ್ರಿಗೆ, ಫುಲ್ ಕ್ಲಿಯರ್. ಮತ್ತೆ
ಮನೇಲಿ ಕೂಡ ಯಾವಾಗಲೂ ಮಕ್ಳು ಹೆಲ್ತ್ ಇಶ್ಯೂಸು ಹೆಲ್ತ್ ಇಶ್ಯೂಸು ಅಂತ ಇದ್ರು. ಅದು ಹೆಲ್ತ್ ಇಶ್ಯೂಸ್ಗೂ ನಾವು ಏನು ಮಾಡ್ತೀವಿ ಅಂದರೆ ತಾಯ್ತ ಕೊಡ್ತೀವಿ, ಪೂಜೆ ಮಾಡಿ ತಾಯ್ತ ಕೊಡ್ತೀವಿ. ಏನೇ ಸಮಸ್ಯೆ ಇರಲಿ, ನಾನು ಕಳೆದ ಎಪಿಸೋಡಲ್ಲಿ ಹೇಳ್ದಂಗೆ ಈ 100 ಥರ ಸಮಸ್ಯೆ ಇದ್ದರೂ ನಾವು ಕೆಲವೊಂದು ಜ್ಯೋತಿಷ್ಯ ಜಾತಕ ನೋಡ್ತೀನಿ, ನ್ಯೂಮರಾಲಜಿ ನೋಡ್ತೀನಿ. ಅವೆರಡು ನೋಡ್ಬಿಟ್ಟು ಅದ್ರ ಜೊತೆಗೆ ಏನಾದರೂ ಬೇರೆ ಪ್ರಾಬ್ಲಮ್ಸ್ ಇದ್ದರೆ ನಮ್ಮ ಜ್ಞಾನಕ್ಕೆ ಏನು ದೇವ್ರಿಗೆ ನಮ್ಗೆ ಏನು ಜ್ಞಾನ ಕೊಟ್ಟಿದ್ದಾನೋ ಅದರಲ್ಲಿ ನಾವು ಕೆಲವೊಂದು ಪೂಜೆ ಮಾಡಿ ತಾಯ್ತಾಗಳು ನಮ್ಮ ಕಡೆಯಿಂದ ಐಟಮ್ಸ್ ಎಲ್ಲ ಕೊಟ್ಟು ಅದಕ್ಕೆ ಪರಿಹಾರಗಳು ಕೊಡ್ತೀವಿ. ಹೆಲ್ತ್ ಇಶ್ಯೂಸ್ ಆಗಿರಲಿ, ಬೇರೆ ಏನೇ ಸಮಸ್ಯೆ ಇರಲಿ. ನಮ್ಮ ವೀಕ್ಷಕರು ತುಂಬ ಜನ ಮಾತಾಡಿದ್ದಾರೆ ಒಳ್ಳೇದಾಗಿರೋದು. ಆ ಥರ ನೋಡಿ ಅವ್ರಿಗೆ ಏನು ಸಮಸ್ಯೆ ಇದೆ ಅದಕ್ಕೆ ಪರ್ಟಿಕ್ಯುಲರ್ಲಿ ನೀಟಾಗಿ ನಿಧಾನಕ್ಕೆ ಚೆಕ್ ಮಾಡಿ ಅವ್ರಿಗೆ A to Z ಟಾಪ್ ಟು ಬಾಟಮ್ ಚೆಕ್ ಮಾಡಿ ಪರಿಹಾರ ಕೊಟ್ಟರೆ 100% ರಿಸಲ್ಟ್ ಸಿಗುತ್ತೆ ಸರ್. ಸೂಪರ್. ಇದು ಕಣ್ಮುಂದೆ ಅವರು ರಿಸಲ್ಟ್ ಕೊಟ್ಟಿದ್ದಾರೆ. ಹುಬ್ಳಿ ಅವ್ರದ್ದು ಆಕ್ಚುಲಿ, ಬೆಂಗಳೂರಿಗೆ ಅವಾಗ ಬಂದು ಹೋಗ್ತಾ ಇರ್ತಾರೆ. ತುಂಬಾ ಅವ್ರಿಗೆ ಒಳ್ಳೇದಾಗೈತೆ. ಒಂದು ಬ್ರಾಂಚ್ ಇಂದ ಮಲ್ಟಿಪಲ್ ಎಲ್ಲ ಕಡೆ ಬ್ರಾಂಚಸ್ ಮಾಡ್ತಾ ಇದ್ದೀನಿ. ಇನ್ನೂ ಒಂದು 2-3 ಓಪನ್ ಮಾಡುತ್ತೆ ಬೇಕು ಗುರುಜಿ ಅಂತ ಇದ್ದಾರೆ. ಮಾಡ್ಲಿ. ಹೆಸರು ಇಲ್ಲ, ನಾನೇ ಕೊಟ್ಟಿದ್ದೆ ಅವ್ರಿಗೆ. ಹಾರ್ಡ್ವೇರ್ ಶಾಪ್ ಎಲ್ಲ ಬದಲು ಬೇರೆ ಏನೋ ಇಟ್ಟಿದ್ರು. ಆಮೇಲೆ ನಾನು ಅದನ್ನ ಪಿರಮಿಡ್ ಹಾಕಿ ಯಾವ ಹೆಸರು ಇಟ್ಟರೆ ಬಿಸ್ನೆಸ್ ಆಗುತ್ತೆ ಅಂತ ಹೇಳಿ ಆ ಹೆಸರುಗಳನ್ನೆಲ್ಲ ಚೇಂಜ್ ಮಾಡಿ ಕೊಟ್ಟು ಬಿಸ್ನೆಸ್ ಕಿಟ್ ಎಲ್ಲ ಕೊಟ್ಮೇಲೆ ತುಂಬಾ ಇಂಪ್ರೂವ್ಮೆಂಟ್. ಸೂಪರ್ ಸೂಪರ್. ಸೊ ಈಗ ನಮ್ಮ ವೀಕ್ಷಕರಿಗೆ ಒಂದಷ್ಟು ಅವರಾಗ ಅವರೇ ಅಭಿವೃದ್ಧಿ ಆಗಬೇಕು, ಇಲ್ಲ ನೆಗೆಟಿವ್ಗಳಿಂದ ಸೇಫ್ಟಿ ಆಗಬೇಕು, ನೀವು ರೆಗ್ಯುಲರ್ ಆಗಿ ಕೆಲವೊಬ್ಬೊಬ್ರಿಗೆ ಕೊಡ್ತೀರಾ ಒಂದಷ್ಟು ಒಳ್ಳೆ ಟಿಪ್ಸ್ಗಳು. ಹೌದು. ಸೊ ಆ ಥರದ್ದು ಒಳ್ಳೆ ಒಂದಷ್ಟು ಡೆವಲಪ್ಮೆಂಟ್ಗೆ ಇಲ್ಲ ಅವರ ಜೀವನಕ್ಕೆ ಅನುಕೂಲ ಆಗೋ ಥರದ್ದು ಏನಾದರೂ ಅವರಾಗ ಅವರೇ ಮಾಡ್ಕೊಳ್ಳೋ. ಈಗ ಇದೇ ಎಪಿಸೋಡಲ್ಲೇ ನಾನು ಹಿಂಗೆ ಕಂಟಿನ್ಯೂ ಮಾಡ್ತೀನಿ. ಈಗ ತುಂಬ ಜನಕ್ಕೆ ನೆಗೆಟಿವ್ಸ್, ನಾವು ಅವಾಗಿಂದ ಮಾತಾಡ್ತಾ ಇದ್ದೀವಿ. ನೆಗೆಟಿವ್ ತುಂಬ ಜನಕ್ಕೆ ನೆಗೆಟಿವ್ ಇದ್ಕಿದ್ದಂಗೆ ಬಂದ್ಬಿಡುತ್ತೆ. ರೋಡಲ್ಲಿ ಹೋದ್ರೂ ಬರುತ್ತೆ, ಮಶಾಣಕ್ಕೆ ಹೋದ್ರೂ ಬರುತ್ತೆ. ಇಲ್ಲ ಯಾವುದೋ ಒಂದು ಕೆಟ್ಟ ನೆಗೆಟಿವ್ ಜಾಗದಲ್ಲಿ ಹೋದ್ರೆ ನೆಗೆಟಿವ್ ಹತ್ಕೊಬಿಡುತ್ತೆ. ಅದನ್ನ ಅವರಾಗ ಅವರೇ ಹೇಗೆ ರಿಮೂವ್ ಮಾಡ್ಕೋಬೇಕು. ತುಂಬ ಜನಕ್ಕೆ ಈಗ ನಮ್ಮ ಹತ್ರ ಬರೋಕ್ಕಾಗಲ್ಲ, ಇಲ್ಲ ನಾವು ಫೋನ್ ಮಾಡಿದ್ರೆ ಸಣ್ಣ ಪುಟ್ಟ ಫೀಸ್ ಇರುತ್ತೆ, ಅದನ್ನು ಕೊಡೋಕ್ಕೂ ಕೆಲವರು ತುಂಬ ಕಷ್ಟ ಸ್ವಾಮಿ ಅಂತಾರೆ. ಅದರಿಂದ ಅವರಾಗ ಅವರೇ ಮಾಡ್ಕೋಬೋದು. ಎಲ್ಲರೂ ಪ್ರತಿಯೊಬ್ಬರು ಮಾಡ್ಕೊಳ್ಳೋಕೆ ಇದು ಪ್ರತಿಯೊಬ್ಬರು ಮಾಡ್ಕೋಬೇಕು. ಅವ್ರಾಗ ಅವ್ರು ಮಾಡ್ಕೊಂಡ್ರೆ ಇದು 100% ಒಳ್ಳೆ ಆಗುತ್ತೆ. ಉಪ್ಪು ಬೇಕಾಗಿರೋದು ಮೇಯ್ನು ಉಪ್ಪು, ಸಮುದ್ರದ ಉಪ್ಪು. ಉಪ್ಪಿಂದಾನೇ ಮನುಷ್ಯ. ಉಪ್ಪಿಲ್ಲ ಅಂದರೆ ಪ್ರಪಂಚ ಇಲ್ಲ ಸರ್, ನಾನು ಇವತ್ತು ಹೇಳ್ತಾ ಇದ್ದೀನಿ. ಹೌದು, ನಾವು ಏನೇ ಐಟಮ್ ಮಾಡಿದ್ರು ಉಪ್ಪು ಬೇಕೇ ಬೇಕಲ್ವಾ ಸರ್? ಬೇಕು. ನಮ್ಮ ಉಪೇಂದ್ರ ಸರ್ ಹೇಳ್ದಂಗೆ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಆಹಾರ ಯಾವುದೇ ಬಂದರೂ ಉಪ್ಪು ಬೇಕು. ನೆಗೆಟಿವ್ ರಿಮೂವ್ ಮಾಡೋಕ್ಕೂ ಉಪ್ಪೆ. ಮನೆಯಲ್ಲಿ ಎಷ್ಟೋ ಜನ ಹೇಳ್ತಾ ಇರ್ತಾರೆ, ಉಪ್ಪು ನಾವು ಮನೆ ಒರೆಸ್ಬೇಕಾದ್ರೆ ನೀರಿಗೆ ಉಪ್ಪು ಹಾಕೊಳ್ಳಿ, ಫ್ಲೋರ್ ಒರೆಸ್ಬೇಕಾದ್ರೆ ಉಪ್ಪು ಹಾಕೊಳ್ಳಿ, ಉಪ್ಪು ಮೂಲೆ ಇಡಿ. ಉಪ್ಪಿಂದಾನೇ ಒಂದು 90% ಭಾಗ ಮನುಷ್ಯನ ಜೀವನ ಉದ್ಧಾರ ಆಗ್ಬೇಕು, ಒಳ್ಳೇದಾಗ್ಬೇಕಾದ್ರೆ ಉಪ್ಪಿಂದಾನೆ ಸರ್. ಅದ್ರಲ್ಲಿ ಒಂದು ಪರಿಹಾರ ನಮ್ಮ ವೀಕ್ಷಕರಿಗೆ ನಾನೀಗ ತಿಳಿಸ್ಕೊಡ್ತೀನಿ. ನೆಗೆಟಿವ್ ಹೆಂಗ್ ರಿಮೂವ್ ಮಾಡ್ಕೋಬೇಕು ಇದು ನಾನು ಹೇಳ್ತೀನಿ. ನನ್ಗೇನು ಇದರಿಂದ ಏನು ತೊಂದರೆ ಆಗಲ್ಲ. ಹೆಂಗ್ ರಿಮೂವ್ ಮಾಡ್ಕೋಬೇಕಂದ್ರೆ, ಒಂದು ಶನಿವಾರ ಅಥವಾ ಭಾನುವಾರ ಶುದ್ಧಿ ಆದ್ಮೇಲೆ ಬೆಳಗ್ಗೆ ಸಂಜೆ ಯಾವಾಗ ಬೇಕಾದ್ರೂ ಮಾಡ್ಕೋಬಹುದು. ಭಾನುವಾರ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಒಂದು ಕೈಯಲ್ಲಿ ಅವ್ರು ಬಗ್ಸೆ ಕೈಯಲ್ಲಿ ಇದಕ್ಕೆ ಬೇರೆಯವ್ರು ಹೆಲ್ಪ್ ತಗೊಂಡ್ಬಾರ್ದು, ಬೇರೆ ಯಾರು ಮುಟ್ಲೂಬಾರ್ದು. ಅದನ್ನ ಅವ್ರಾಗ ಅವರೇ ಮಾಡ್ಕೋಬೇಕು. ಪ್ರತಿಯೊಂದು ಕಷ್ಟ ಆಗ್ಲಿ ಸುಖ ಆಗ್ಲಿ ಬೇರೆಯವ್ರು ಹೆಲ್ಪ್ ಮಾಡಕ್ ಬರ್ಬಾರ್ದು, ಬೇರೆಯವ್ರು ಅದನ್ನ ಮುಟ್ಟಬಾರ್ದು. ಉಪ್ಪಾಗ್ಲಿ ಇದಕ್ಕೆ ಬೇಕಾಗಿರೋದು 2 ಐಟಮ್, ಪಚ್ಕರ್ಪೂರ ಮತ್ತೆ ಉಪ್ಪು ಬೇಕಾಗಿರೋದು. ಒಂದು ಬಗ್ಸೆ ಉಪ್ಪು ಅವರೇ ತಗೋಬೇಕು, ಅವರಾಗ ಅವರೇ ತಗೋಬೇಕು. ಫಸ್ಟ್ ಬಲ್ಗೈಯಲ್ಲಿ ಫುಲ್ ಉಪ್ಪು ಕೈ ತುಂಬ ಇಟ್ಕೋಬೇಕು ಫುಲ್ಲು. ಅದ್ರ ಮೇಲೆ ಒಂದು ಪಚ್ಕರ್ಪೂರ ಇಡಬೇಕು. ಆಮೇಲೆ ಅದನ್ನ 2 ಕೈಗೆ ಈ ತರ ತಗೋಬೇಕು ಫುಲ್ಲು. ಬೇರೆ ಯಾರು ಹೆಲ್ಪ್ ತಗೋಬಾರ್ದು, ಬೇರೆ ಯಾರು ಮುಟ್ಲೂಬಾರ್ದು. ಅದನ್ನ ಅದರಲ್ಲೇ ಅವ್ರ ಮುಖ ನೋಡ್ಬೇಕು. ಆಮೇಲೆ ಅವರು ಒಂದು 2 ನಿಮಿಷ 1 ನಿಮಿಷ ಇಟ್ಕೋಬೇಕು. ಇಟ್ಕೊಂಡು ಅವ್ರ ಸಂಕಲ್ಪ ಮಾಡ್ಕೋಬೇಕು. ಯಾವ ಥರ ಸಂಕಲ್ಪ ಮಾಡ್ಕೋಬೇಕು? ನನ್ನಲ್ಲಿರೋ ನೆಗೆಟಿವ್ ಎಲ್ಲ ಹೋಗ್ಲಿ, ನನ್ನಲ್ಲಿ ಏನೇ ದೋಷ ಇರಲಿ, ನೆಗೆಟಿವ್ ಒಂದೇ ಅಲ್ಲ, ವಾಮಾಚಾರ ಪ್ರೇತ ಬಾಧೆ ಏನೇನು ತೊಂದರೆಗಳಿದೆಯೋ ತೊಂದರೆಗಳೆಲ್ಲ ಅದರಿಂದ ಹೋಗ್ಲಿ ಅಂತ ಹೇಳ್ಬಿಟ್ಟು ಅದನ್ನು ಸ್ವಲ್ಪ ಹೊತ್ತು ಅದನ್ನು ನೋಡ್ಕೊಂಡಿದ್ದು ಅದ್ರ ಮೇಲೆ ಪಚ್ಕರ್ಪೂರ ಒಂದು ಸಣ್ಣಗೆ ಇಟ್ಕೋಬೇಕು. ಅತಿ ಹೆಚ್ಚು ಇಟ್ಕೋಬಾರ್ದು. ಉಪ್ಪು ಮೇಲೆ ಪಚ್ಕರ್ಪೂರ ಇಡಬೇಕು. ಪಚ್ಕರ್ಪುರನ ಅವರೇ ಬತ್ತಿ ಹತ್ತಿಸ್ಕೋಬೇಕು. ಅದು ಹೆಂಗಾಗುತ್ತೋ ನಮ್ಗೆ ಗೊತ್ತಿಲ್ಲ. ಅದು ಬೇರೆಯವ್ರು ಹೆಲ್ಪ್ ತಗೊಳಂಗಿಲ್ಲ. ಇದು ತಗೊಂಡ್ರೆ ನೆಗೆಟಿವ್ ಆಗಲ್ಲ. ಅವ್ರು ಒಂದೇ ಕೈಯಲ್ಲಿ ಮಾಡ್ಕೊಳ್ತಾರ, 2 ಕೈಯಲ್ಲಿ ಮಾಡ್ಕೊಳ್ತಾರ, ಅವ್ರಿಗೆ ಸಂಬಂಧಪಟ್ಟಿದ್ದು. ಪಚ್ಕರ್ಪೂರ ಒಂದು ಸಣ್ಣ ಪೀಸ್ ಇಟ್ಕೋಬೇಕು. ಆ ಉಪ್ಪು ಮೇಲೆ ಪಚ್ಕರ್ಪೂರನ ಉರಿಸ್ಬೇಕು. ಆ ಉರಿತಾ ಇರ್ಬೇಕಾದ್ರೆ ಅದನ್ನೇ ನೋಡ್ಬೇಕು. ಮತ್ತೆ ಅವ್ರ ಮನಸ್ಸಲ್ಲಿ ಬೇಡ್ಕೋಬೇಕು ನೆಗೆಟಿವ್ ಎಲ್ಲ ಹೋಗ್ಲಿ ಅಂತ. ಅದನ್ನ ಮಾಡಿ ಅದು ಕರ್ಪೂರ ಪಚ್ಕರ್ಪೂರನೇ ಉರಿಸ್ಬೇಕು. ನಾರ್ಮಲ್ ಕರ್ಪೂರ ಉರಿಸಬಾರ್ದು. ಅದನ್ನ ಉರಿಸಿ ಅದೆಲ್ಲ ಉರಿದಿದ್ದಾದ್ಮೇಲೆ ಅದನ್ನ ತಗೊಂಡೋಗಿ ಒಂದು ಬಕೆಟ್ ಅಲ್ಲಿ, ಯಾವ್ದು ಪಾತ್ರೆ ಎಲ್ಲ ಬಕೆಟ್ ಎಲ್ಲ ನೀರಲ್ಲಿ ಹಾಕ್ಬೇಕು. ಆ ಉಪ್ಪನ್ನ ಅದು ಕರ್ಗೋವರೆಗೂ ಇದ್ದು ಅದು ಯಾರು ತುಳಿದಿದ್ದ ಜಾಗದಲ್ಲಿ ಹಾಕ್ಬೇಕು. ಯಾವ್ದಾದ್ರು ಒಂದು ಗಿಡಕ್ಕೋ ಮರಕ್ಕೋ ತೆಂಗಿನ ಮರ ಏನೇ ಇರ್ಲಿ, ಇಲ್ಲ ಯಾರು ಓಡಾಡ್ದಿದ್ದ ಜಾಗದಲ್ಲಿ ಕಾಲಲ್ಲಿ ತುಳಿಬಾರ್ದು. ಅದನ್ನ ಅಂತ ಜಾಗದಲ್ಲಿ ತಗೊಂಡೋಗಿ ಅದನ್ನ ನೀರನ್ನ ಹಾಕ್ಬಿಡ್ಬೇಕು. ಮೈಯಲ್ಲಿ ಇದನ್ನ ಪ್ರತಿ ಭಾನುವಾರ ಮಾಡ್ಕೊಳ್ತಾ ಬರ್ಲಿ. ಒಂದು 3 ರಿಂದ 5 ಭಾನುವಾರದಲ್ಲಿ ಅವ್ರಿಗೆ ಚೇಂಜಸ್ ಕಾಣುತ್ತೆ.
ಒಂದೇ ದಿನಕ್ಕೂ ರಿಸಲ್ಟ್ ಸಿಗುತ್ತೆ, ಬಟ್ ಕಂಟಿನ್ಯೂ ಆಗಿ ಮಾಡಿದ್ರೆ ಇನ್ನೂ ಒಳ್ಳೆಯದು, ಪಕ್ಕ ರಿಸಲ್ಟ್ ಸಿಗುತ್ತೆ ಸರ್. ಇದು ಎಷ್ಟೋ ಜನಕ್ಕೆ ಕೆಲಸ ಕಾರ್ಯಗಳಾಗ್ತಾ ಇರಲಿಲ್ಲ, ಕೆಲಸ ಕಾರ್ಯ ಸಿಗಲ್ಲ, ಕೆಲಸಗಳು ಸಿಗಲ್ಲ, ಹುಡುಕ್ತಾ ಇರ್ತಾರೆ, ಹಣಕಾಸಿನ ಅಭಿವೃದ್ಧಿ ಇರಲ್ಲ, ಮೈಯಲ್ಲಿ ನೆಗೆಟಿವ್ ತುಂಬ ಹೋಗ್ಬಿಟ್ಟಿರುತ್ತೆ, ತುಂಬ ಜನ ಏನು ಮಾಡೋದು ಅಂದ್ಕೊಳ್ತಾ ಇರ್ತಾರೆ. ಈ ಪರಿಹಾರ ಮಾಡಿಕೊಂಡ್ರೆ ಇದು 100% ವರ್ಕ್ ಆಗುತ್ತೆ ಸರ್. ಉಪ್ಪಿಂದ 100% ವರ್ಕ್ ಆಗುತ್ತೆ. ಒಳ್ಳೆ ಟಿಪ್ಸ್ ಇದು, ಯಾರು ಬೇಕೋ ಬಳಸ್ಕೊ, ಯಾರು ಬೇಕಾದರೂ ಮಾಡ್ಕೋಬೋದು, ಇದು ತುಂಬ ಒಳ್ಳೆಯದಿದು. ಸೊ ವೀಕ್ಷಕರೇ, ಇದು ರಮೇಶ್ ಶರ್ಮಾ ಅವ್ರದ್ದು ಅನುಭವ. ಅವರು ಇದನ್ನು ಸ್ವಲ್ಪ ಜನಕ್ಕೆ ಕೊಟ್ಟು ರಿಸಲ್ಟ್ಗಳನ್ನ ಅವರು ನೋಡಿರ್ತಾರೆ, ಹಾಗಾಗಿ ಅವುಗಳನ್ನೇ ಪಬ್ಲಿಕ್ಗೆ ತಿಳಿಸ್ತಾ ಇರೋದು. ಸೊ ಇದು ತುಂಬ ಚೆನ್ನಾಗಿರೋ ಟಿಪ್ಸ್ ಕೊಟ್ಟವ್ರೆ, ಈಸಿಯಾಗಿದೆ, ಖರ್ಚೇ ಇಲ್ಲ, ನೀವೇ ಮಾಡ್ಕೋಬೋದು. ಸೊ ಇದನ್ನು ಬಳಸ್ಕೊಳ್ಳಿ. ಯಾರಿಗೆ ನೆಗೆಟಿವ್ ಎಫೆಕ್ಟು, ಆ ತೊಂದರೆಗಳು ಜಾಸ್ತಿ ಯಾರಿಗಿದೆ, ಕೆಲಸ ಕಾರ್ಯಗಳಾಗ್ತಾ ಇಲ್ಲ, ಸ್ವಲ್ಪ ಈ ಅನುಭವ ಬಂದಿರುತ್ತೆ ಅವ್ರಿಗೆ, ಏನೋ ಆಗೈತೆ ನಮಗೆ ಅಂಥವ್ರು. ಸೊ ಈ ಒಂದು ವಿಧಾನನ ಬಳಸ್ಕೊಂಡ್ರೆ, ಮತ್ತು ಇದಕ್ಕೆ ಜಾಸ್ತಿ ತಲೆ ತಿನ್ನಬೇಡಿ, ಏನಾನ ಪರಿಹಾರ ಇದ್ದರೆ ಕೇಳ್ಕೊಳ್ಳಿ, ಅವ್ರು ಬೇರೆ ಕೊಡ್ತಾರೆ. ಇದರಲ್ಲಿ ಹೇಳಿರೋದು ಏನೈತೆ ಅದನ್ನು ನೀವೇ ಮಾಡ್ಕೋಬೋದು ಈಸಿಯಾಗಿ, ಮಾಡ್ಕೊಂಡು ಒಳ್ಳೇದಾಗಲಿ ಎಲ್ಲರಿಗೂ. ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳು ಇದೇ ಥರ ನಾನು ರಮೇಶ್ ಶರ್ಮಾ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ, ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ. ನಮಸ್ಕಾರ.